ನಿಮಗೆ ಗೊತ್ತಾ, ವೈಟ್ ಸಾಸ್ ಪಾಸ್ತಾ ಇಂಡಿಯಾದಲ್ಲಿ ತುಂಬ ಫೇಮಸ್. ಆದರೆ ಇದರ ಒರಿಜಿನ್ ಆ್ಯಕ್ಚುಲಿ ಇಟಲಿ ಅಲ್ಲ, ಫ್ರಾನ್ಸ್. ಇವತ್ತು ನಾನು ನಿಮಗೆ ಕ್ರೀಮಿ ಚೀಸಿ ರೆಸ್ಟೋರೆಂಟ್ ಸ್ಟೈಲ್ ವೈಟ್ ಸಾಸ್ ಪಾಸ್ತಾ ಮನೇಲಿ ಈಸಿಯಾಗಿ ಹೇಗೆ ಮಾಡೋದು ಅಂತ ಕಂಪ್ಲೀಟ್ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಲಾಸ್ಟಲ್ಲಿ ಪರ್ಫೆಕ್ಟ್ ಕ್ರೀಮಿ ಟೆಕ್ಸ್ಚರ್ ಸೀಕ್ರೆಟ್ ಕೂಡ ಶೇರ್ ಮಾಡ್ತೀನಿ. ಮೈ ಡಿಯರ್ ಪ್ರಿಷಿಯಸ್ ಪರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮ್ಮ ಜೊತೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಸೂಪರ್ ಟೇಸ್ಟಿಯಾಗಿ ಮಾಡುವ ವೈಟ್ ಸಾಸ್ ಪಾಸ್ತಾ ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ಬಿಗ್ನರ್ ಫ್ರೆಂಡ್ಲಿ ಕೂಡ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಒಂದು ಬಿಗ್ ವೆಸಲಲ್ಲಿ ವಾಟರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ವಾಟರ್ನ ಬಾಯ್ಲ್ ಮಾಡೋಣ. ವಾಟರ್ ಚೆನ್ನಾಗಿ ಬಾಯ್ಲ್ ಆದಮೇಲೆ ಸ್ವಲ್ಪ ಸಾಲ್ಟ್ ಮತ್ತು 1 ಟೇಬಲ್ ಸ್ಪೂನ್ ಆಯಿಲ್ ಆ್ಯಡ್ ಮಾಡ್ತಾ ಇದ್ದೀನಿ. ಸಾಲ್ಟ್ ಪಾಸ್ತಾ ಒಳಗೆ ಫ್ಲೇವರ್ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಆಯಿಲ್ ಹಾಕೋದು ಕಂಪಲ್ಸರಿ ಏನಿಲ್ಲ, ಬಟ್ ಪಾಸ್ತಾ ಸ್ಟಿಕ್ ಆಗಬಾರ್ದು ಅಂದರೆ ಆಯಿಲ್ ಹಾಕಬೇಕು ನಾವು. ಈಗ ನಾನು ಪಾಸ್ತಾ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಪ್ಯಾಕೆಟ್ ಮೇಲೆ ಮೆನ್ಷನ್ ಮಾಡಿರೋ ಟೈಮ್ ಪ್ರಕಾರ ಕುಕ್ ಮಾಡಬೇಕು, ಓವರ್ ಕುಕ್ ಮಾಡಬೇಡಿ. ನೀವು ಬೇಕಾದರೆ ಸ್ಪೆಗೆಟಿ, ಪೆನ್ನೆ, ಯಾವ ಪಾಸ್ತಾ ಬೇಕಾದರೂ ತೊಗೋಬೋದು, ಇಟ್ಸ್ ಅಪ್ ಟು ಯು. ಪಾಸ್ತಾನ ಜಾಸ್ತಿ ಕುಕ್ ಮಾಡಿದ್ರೆ ಅದು ಪಾಸ್ತಾ ಅಲ್ಲ, ಗಂಜಿ ಫ್ಲೇವರ್ ಫೀಲಿಂಗ್ ಬಂದುಬಿಡುತ್ತೆ. ಸೊ ಪಾಸ್ತಾ ಕುಕ್ ಆದಮೇಲೆ ಅದರದ್ದು ವಾಟರೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನೀವು ವಾಟರ್ ಎಕ್ಸ್ಟ್ರಾಕ್ಟ್ ಮಾಡಿದೆ ಅದರಲ್ಲೇ ಬಿಟ್ಟರೆ ಪಾಸ್ತಾ ಫುಲ್ ವಾಟರ್ ಹೀರ್ಕೊಂಡು ಅದು ಒಂಥರ ಗಜಿಬಿಜಿ ಆಗಿಬಿಡುತ್ತೆ. ಈಗ ಒಂದು ಪ್ಯಾನ್ ಹೀಟ್ ಮಾಡಿ 2 ಟೇಬಲ್ ಸ್ಪೂನ್ ಆಫ್ ಬಟರ್ ಆ್ಯಡ್ ಮಾಡ್ಕೊಳ್ಳೋಣ. ಬಟರ್ ಮೆಲ್ಟ್ ಆದಮೇಲೆ 2 ಟೇಬಲ್ ಸ್ಪೂನ್ ಮೈದಾ ಆ್ಯಡ್ ಮಾಡಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಬೇಕು. ಇದೇ ನಮ್ಮ ವೈಟ್ ಸಾಸ್ ಬೇಸ್. ಇವಾಗ ವೆಜಿಟೇಬಲ್ಸ್ ರೆಡಿ ಮಾಡ್ಕೊಳ್ಳೋಣ. ನಾನು ಆನಿಯನ್, ಕ್ಯಾಪ್ಸಿಕಮ್, ಕ್ಯಾರೆಟ್, ಸ್ವೀಟ್ ಕಾರ್ನ್ ಮತ್ತು ಗಾರ್ಲಿಕ್ ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ನಿಮಗೆ ಇಷ್ಟ ಆದರೆ ಮಶ್ರೂಮ್, ಬ್ರೋಕ್ಲಿ ಅಥವಾ ಬೇಬಿ ಕಾರ್ನ್ ಕೂಡ ಆ್ಯಡ್ ಮಾಡಬಹುದು. ನಾನು ಇಲ್ಲಿ ಸಿಂಪಲಾಗಿ ಮಾಡೋಣ ಅಂತ ಗಾರ್ಲಿಕ್ 5 to 6 ಗಾರ್ಲಿಕ್ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಬಟರ್ ಮತ್ತು ಗಾರ್ಲಿಕ್ದು ಕಾಂಬಿನೇಷನ್ ತುಂಬಾ ಸೂಪರ್ಬ್ ಆಗಿರುತ್ತೆ, ಅದೇ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಮತ್ತು ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡಿದ್ದೀನಿ. ಅದನ್ನು ಸ್ಮಾಲಾಗಿ ಚಾಪ್ ಮಾಡಿಕೊಂಡು ಬಟರ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಗೋಲ್ಡನ್ ಬ್ರೌನ್ ಆಗೋ ಗಂಟ ಫ್ರೈ ಮಾಡ್ಕೊಳ್ಳಿ. ಇವನ್ ಗಾರ್ಲಿಕ್ಕು ಅಷ್ಟೇ ಮತ್ತು ಇದೂ ಅಷ್ಟೇ ಗೋಲ್ಡನ್ ಬ್ರೌನ್ ಆಗಬೇಕು. ಗೋಲ್ಡನ್ ಬ್ರೌನ್ ಆಗೋ ಗಂಟ ಬಟರಲ್ಲೇ ಫ್ರೈ ಮಾಡಿ ನಾವು ಅದನ್ನ ಸೈಡಲ್ಲಿ ಎತ್ತಿಟ್ಕೋಬೇಕು. ನೋಡಿ, ನಾನು ಇವಾಗ ಇದನ್ನ ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಬೇರೆ ಯಾವುದೋ ವೆಜಿಟೇಬಲ್ಸ್ ಬೇಕಾದ್ರೆ ಸ್ಮಾಲಾಗಿ ಚಾಪ್ ಮಾಡ್ಕೊಂಡು ಎತ್ತಿಕೋಬೋದು. ಇವಾಗ ನಾನು ಮತ್ತೆ ಬಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬಟರ್ ಮೆಲ್ಟ್ ಆದಮೇಲೆ 2 ಟೇಬಲ್ ಸ್ಪೂನ್ ಮೈದಾ ಆ್ಯಡ್ ಮಾಡ್ಕೊಳ್ಳಿ. ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಬೇಕು. ಇದೇ ನಮ್ಮದು ವೈಟ್ ಸಾಸ್ ಬೇಸ್. ಲೋ ಫ್ಲೇಮಲ್ಲಿ 1 to 2 ಮಿನಿಟ್ ರೋಸ್ಟ್ ಮಾಡಿ ರಾ ಸ್ಮೆಲ್ ಹೋಗಬೇಕು. ಚೆನ್ನಾಗಿ ಇದು ಮಾಡಿ. ಅದು ತಿಕ್ನೆಸ್ ಬಂದಿಲ್ಲ ಅಂದರೆ ಇನ್ನೂ 2-3 ಸ್ಪೂನ್ ನೀವು ಆ್ಯಡ್ ಮಾಡ್ಕೋಬೋದು, ಆದರೆ ಜಾಸ್ತಿ ಮೈದಾ ಆ್ಯಡ್ ಮಾಡ್ಕೋಬೇಡಿ. ಈ ಥರ ತಿಕ್ಕಾಗಿ ಬರಬೇಕು ಮತ್ತು ಗಂಟಾಗಬಾರ್ದು. ಗಂಟಾಗದಿರೋ ಥರ ನೀವು ಮಿಕ್ಸ್ ಮಾಡ್ಕೋಬೇಕು. ಈಗ ಸೀಕ್ರೆಟ್ ಪಾರ್ಟ್, ಕೋಲ್ಡ್ ಮಿಲ್ಕ್ನ ಸ್ವಲ್ಪ ಆ್ಯಡ್ ಮಾಡಿ ವಿಸ್ಕ್ ಮಾಡ್ಕೋಬೇಕು. ಒಂದೇ ಸಾರಿ ಎಲ್ಲ ಮಿಲ್ಕ್ನ ಹಾಕಿದ್ರೆ ಲಮ್ಸ್ ಬರುತ್ತೆ. ಸೊ ನಾವು ಸ್ವಲ್ಪ ಹಾಕಿ ಈ ಥರ ಮಿಕ್ಸ್ ಮಾಡಿ, ಲಮ್ಸ್ ಇಲ್ಲದಿರೋ ಥರ ಮಿಕ್ಸ್ ಮಾಡಿ, ಮತ್ತೆ ಸ್ವಲ್ಪ ಹಾಕಿ ಮತ್ತೆ ಲಮ್ಸ್ ಇಲ್ಲದಿರೋ ಥರ ಮಿಕ್ಸ್ ಮಾಡಬೇಕು. ಪೇಷನ್ಸ್ ಇದ್ದರೆ ಸಾಸ್ ಸ್ಮೂತ್ ಆಗುತ್ತೆ. ಕುಕ್ಕಿಂಗಲ್ಲಿ ಪೇಷನ್ಸ್ ಇದ್ದರೆ ಆಫ್ ಸಕ್ಸಸ್ ಸಿಗ್ದಂಗೆ. ಸಾಸ್ ತಿಕ್ಕಾಗ್ತಾ ಬರ್ತಾ ಇದ್ದಂಗೆ ನಾವು ಒಂದೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಇದ್ರದ್ದು ಇರೋ ಇಂಗ್ರೀಡಿಯೆಂಟ್ಸ್ ಬಂದು ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗನೋ. ತುಂಬ ಜನ ಡಾಮಿನೋಸಿಂದ ಸಿಗುತ್ತಲ್ವ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗನೋ, ಅದನ್ನು ಯೂಸ್ ಮಾಡ್ತಾರೆ. ನಾನು ಕೂಡ ಯೂಸ್ ಮಾಡ್ತೀನಿ. ಬಟ್ ಕೆಲವೊಂದು ಜನದಲ್ಲಿ ನಾನು ನೋಡಿರೋದು ಏನಂದರೆ, ಇವಾಗ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗನೋ ಸಿಕ್ಕಿದ ತಕ್ಷಣ ಅದನ್ನ ಒಂದು ಡಬ್ಬದಲ್ಲಿ ಹಾಕಿರ್ತಾರೆ. ನೆಕ್ಸ್ಟ್ ಯಾವಾಗ ಆರ್ಡರ್ ಮಾಡ್ತಾರೆ ಅದರಲ್ಲಿ ಸಿಕ್ಕಿರೋದನ್ನ ಮತ್ತೆ ಡಬ್ಬದಲ್ಲಿ ಹಾಕಿರ್ತಾರೆ. ಆ ಥರ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಬಟ್ ನಾನೇನೋದು ಏನಂದರೆ, ನಿಮಗೆ ಸಿಕ್ಕಿರೋ ಪ್ಯಾಕೆಟ್ಸ್ನೇ ನೀವು ಇಟ್ಕೊಳ್ಳೋದು ಬೆಸ್ಟು ಡಬ್ಬಕ್ಕೆ ಹಾಕೋಕ್ಕಿಂತ. ಯಾಕಂದರೆ ಯಾವುದ್ರ ಎಕ್ಸ್ಪೈರಿ ಡೇಟ್ ಯಾವಾಗ ಆಗಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ನಾವು ಒಂದೇ ಡಬ್ಬದಲ್ಲಿ ಹಾಕಿರುವಾಗ ಎಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗಿಬಿಡುತ್ತೆ. ಸೊ ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್. ಇವಾಗ ಇದು ಸಾಸ್ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ನಾನು ಆಗಲೇ ಬಟರಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಗಾರ್ಲಿಕ್ ಮತ್ತು ಆನಿಯನ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ತಿಕ್ನೆಸ್ಗೋಸ್ಕರ ನಾನು ಮಿಲ್ಕ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಟ್ ದಿಸ್ ಪಾಯಿಂಟ್ ನೀವು ವೆಜಿಸ್ ಕೂಡ ಆ್ಯಡ್ ಮಾಡ್ಕೋಬಹುದು. ಈಗ ನಾವು ಚೀಸ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಒಂದು ಸ್ಲೈಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ದ ಥಿಂಗ್ ಈಸ್ ಲೈಕ್, ನೀವು ಚೀಸ್ ಮತ್ತು ಬಟರ್ ಬೈ ಮಾಡಿದಾಗ ಒಂದು ಥಿಂಗ್ ಮೈಂಡಲ್ಲಿ ಏನು ಇಟ್ಕೋಬೇಕು ಅಂದರೆ, ಅದು ಸಾಲ್ಟೆಡಾ ಅನ್ಸಾಲ್ಟೆಡಾ ಅಂತ. ಬಿಕಾಸ್ ಅದು ಸಾಲ್ಟೆಡ್ ಆದರೆ ನಾವು ಕುಕ್ಕಿಂಗ್ ಪ್ರೊಸೀಜರಲ್ಲಿ ಸಾಲ್ಟ್ನ ಕಮ್ಮಿ ಯೂಸ್ ಮಾಡಬೇಕಾಗುತ್ತೆ. ಅನ್ಸಾಲ್ಟೆಡ್ ಆದರೆ ನಾರ್ಮಲ್ ನಮಗೆ ಎಷ್ಟು ಬೇಕು ಅಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೋಬೇಕು. ಇವಾಗ ನಾನು ಮತ್ತೆ ಮಿಲ್ಕ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ತಿಕ್ನೆಸ್ಗೋಸ್ಕರ. ಆ್ಯಂಡ್ ಇವಾಗ ಇನ್ನೊಂದು ಸ್ಲೈಸ್ ಆಫ್ ಚೀಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚೀಸ್ ಕ್ವಾಂಟಿಟಿ ಇಸ್ ಅಪ್ ಟು ಯು. 2 to 4, 6 ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬಹುದು. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಪಿಂಕ್ ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ.
ಇವಾಗ ನೆಕ್ಸ್ಟ್ ದ ಟೈಮ್ ಟು ಆ್ಯಡ್ ಅವರ್ ಹೀರೋ ಇಂಗ್ರೀಡಿಯೆಂಟ್ಸ್ ದಟ್ ಈಸ್ ಚಿಲ್ಲಿ ಫ್ಲೇಕ್ಸ್. ಸೊ ನಾನು ಇವಾಗ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅದಾದ ನೆಕ್ಸ್ಟು ಆರಿಗ್ಯಾನೋ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರದ್ದು ಕ್ವಾಂಟಿಟಿನೂ ಅಷ್ಟೇ ನಿಮ್ಮ ಟೇಸ್ಟ್ ಪ್ರಕಾರ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ತುಂಬ ಸ್ಪೈಸಿ ಬೇಕಾದರೆ ಜಾಸ್ತಿ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ಕೊಳ್ಳಿ, ಜಾಸ್ತಿ ಸ್ಪೈಸಿ ಬೇಡ ಅಂದರೆ ಮೀಡಿಯಮ್ ಆಗಿ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಕನ್ಸಿಸ್ಟೆನ್ಸಿ ನಾವು ನೋಡಬೇಕು. ತುಂಬ ನೀರಾಗೂ ಇರಬಾರ್ದು, ಲೈಕ್ ಕ್ರೀಮಿ ಟೆಕ್ಸ್ಚರಲ್ಲಿ ಇರಬೇಕು. ಇನ್ನೂ ಸ್ವಲ್ಪ ಹಾಲು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡ್ಕೊಳ್ಳಿ ಪಾಸ್ತಾ ಕ್ವಾಂಟಿಟಿ ಎಷ್ಟಿದೆ, ಕ್ರೀಮ್ ಸಾಸ್ದು ಕ್ವಾಂಟಿಟಿ ಎಷ್ಟಿದೆ ಅಂತ. ಅದು ಕಮ್ಮಿ ಅನಿಸಿದರೆ ನಿಮಗೆ ಮಿಲ್ಕ್ ಆ್ಯಡ್ ಮಾಡ್ಕೊಂಡು ಅದನ್ನ ತಿಕ್ ಮಾಡ್ಕೊಳ್ಳಿ. ಎಟ್ ಲಾಸ್ಟ್ ನಾವು ಬಾಯ್ಲ್ ಮಾಡಿ ಇಟ್ಕೊಂಡಿರೋಂಥ ಪಾಸ್ತಾನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಬೆಂದಿದೆ. ಇವಾಗ ಸರ್ವಿಂಗ್ ಟೈಮ್. ಈಗ ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಮೇಲಿಂದ ನಾವು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗ್ಯಾನೋ ಸ್ಪ್ರಿಂಕಲ್ ಮಾಡೋಣ. ಪ್ರೆಸೆಂಟೇಷನ್ ಚೆನ್ನಾಗಿದ್ದರೆ ಫುಡ್ ಟೇಸ್ಟ್ ಇನ್ನೂ ಜಾಸ್ತಿ ಅನಿಸುತ್ತೆ. ಕ್ಯಾಮರಾಗೂ ಕೂಡ ಫಸ್ಟ್ ಬೈಟ್ ಇಂಪಾರ್ಟೆಂಟ್ ಅಲ್ವಾ? ಓಕೆ, ಫೈನಲಿ ಟೇಸ್ಟ್ ಮಾಡೋಣ. ಸೀರಿಯಸ್ಲಿ ವಾವ್, ಸಾಸ್ ತುಂಬ ಕ್ರೀಮಿ ಆಗಿದೆ, ಗಾರ್ಲಿಕ್ ಫ್ಲೇವರ್ ಪರ್ಫೆಕ್ಟ್ ಆಗಿದೆ, ಚೀಸ್ ಎಲ್ಲವೂ ಬ್ಯೂಟಿಫುಲಿ ಬ್ಯಾಲೆನ್ಸ್ನ ಆಗಿದೆ. ಸೊ ಫ್ರೆಂಡ್ಸ್, ಈ ಈಸಿ ವೈಟ್ ಸಾಸ್ ಪಾಸ್ತಾ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಡೆಫಿನೆಟ್ಲಿ ಮನೆಯಲ್ಲೇ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ಕಮೆಂಟ್ ಸೆಕ್ಷನಲ್ಲಿ ಹೇಗಿತ್ತು ಅಂತ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇಂಥ ಟೇಸ್ಟಿ ರೆಸಿಪೀಸ್, ಟ್ರಾವೆಲ್ ವ್ಲಾಗ್ಸ್ ಮತ್ತು ಲೈಫ್ ಸ್ಟೈಲ್ ಕಂಟೆಂಟ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬೈ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.